ಕಥೆ ಹೆಸರು ಲಕ್ಷ್ಮೀ ದೊಡ್ಡೋಳ, ಸರಸ್ವತಿ ದೊಡ್ಡೋಳ. ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಇರ್ತಾನೆ ಒಂದು ಊರಲ್ಲಿ. ಆ ರೈತ ಪಾಪ ಬಡ ರೈತ, ಅವನ್ಗೆ ಊಟಕ್ಕೂ ಇರೋದಿಲ್ಲ. ಆಗಿನ ಕಾಲದಲ್ಲಿ ಬಹಳ ಕಷ್ಟ ಜೀವನ ಮಾಡೋದು. ಮಳೆ ನಂಬ್ಕೊಂಡೆ ಆಶ್ರಯ, ನಮ್ಮ ಮಳೆ ಆಶ್ರಯದಲ್ಲೇ ಅವನು ಒಂದು ಜೊತೆ ಎತ್ತುಗಳಿದ್ವು. ನೇಗಿಲಿನಲ್ಲಿ ಹೊಲ ಉಳ್ಳೋದು, ಕೂಲಿ ಮಾಡೋದು, ಜೀವನ ಮಾಡೋದು. ಹೀಗೆ ಮಾಡ್ತಾ ಇರ್ತಾನೆ ಡೈಲಿ. ಒಂದ್ ದಿವಸ ಒಂದು ರೋಡ್ ಪಕ್ಕದಲ್ಲಿ ವಿದ್ಯೆ ಇರೋದಿಲ್ಲ. ಆಗಿನ ಕಾಲದಲ್ಲಿ ವಿದ್ಯೆ ಕಡಿಮೆ, ಏನು ಓದಿರೋದಿಲ್ಲ. ಆಗಿನ ಕಾಲದಲ್ಲಿ ಏನು ಓದಿರೋದಿಲ್ಲ ಪಾಪ. ಒಂದಿನ ಬೆಳಗ್ಗೆ ಎದ್ದು ಮಾಮೂಲಿ ಅವನು ಎತ್ತುಗಳು ಹೊಡ್ಕೊಂಡು ನೇಗಿಲು ಎತ್ಕೊಂಡು ಹೊಲಕ್ಕೆ ಹೋಗ್ತಾನೆ. ಹೊಲದಲ್ಲಿ ಮಾಮೂಲಿ ಉಳ್ತಾ ಇರ್ತಾನೆ. ಅವತ್ತಿನ ದಿವಸ ಅವನ ಅದೃಷ್ಟನೋ ದುರಾದೃಷ್ಟನೋ ಭೂಮಿಯಿಂದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಎಲ್ಲ ಮೇಲಕ್ಕೆ ಬರ್ತಾ ಇದ್ದಾವೆ. ಇವನ್ ಕಾಣ್ತಾ ಇಲ್ಲ. ಇನ್ಕ ಅಷ್ಟೊಂದು ಇದಿಲ್ಲ, ಬೆಳ್ಳಿದು ಗೊತ್ತಾಗ್ತಾ ಇಲ್ಲ. ತೆರಳ್ತಾ ಏನೋ ಅಂತ ವಿದ್ಯೆ ಇದ್ದವ್ರಿಗೆ ಏನ್ ಗೊತ್ತಾಗ್ತೈತಿ. ಒಬ್ಬ ರಾಜ ಏನ್ ಮಾಡ್ತಾನೆ, ಹಿಂದ್ಗಡೆಯಿಂದ ಕುದುರೆ ಮೇಲೆ ಬರ್ತಾ ಇರ್ತಾನೆ. ಅವನ್ಗೆ ಕಣ್ಣು ಕಾಣ್ತು. ಕಣ್ಣಿಗೆ ಪಳ 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 ಅಂತ ಹೊಳಿತಾ ಇದ್ದಾವೆ, ಚಿನ್ನ ಬೆಳ್ಳಿಗಳು ಹೊಳಿತಾ ಇದ್ದಾವೆ. ಕುದುರೆ ನಿಲ್ಸ್ಬಿಟ್ಟು ಏನ್ ಮಾಡಿದ್ನು, ಒಂದು ಟೌಲಲ್ಲೋ ಇದ್ರಲ್ಲೋ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಆದ್ಕೊಂಡ ಅವನು. ರಾಜ ಅಲ್ಲಿ ಎಲ್ಲ ಆದ್ಕೊಂಡ. ಅವ್ನು ನೋಡ್ತಾ ಇದ್ದಾನೆ, ಏನು ಇಲ್ಲ. ರೈತನು ಏನು ಇಲ್ಲ, ಸುಮ್ನೆ ಏನು ಬೇಕು ಮಣ್ಣು ಅಂತ ಅವ್ನು ಎತ್ಕೊಂಡ. ಅವನ ಪಾಡಿಗೆ ಎಷ್ಟೊಂದು ಇದಿಲ್ಲ, ಬುದ್ಧಿ ಇಲ್ಲ ಇವನಿಗೆ. ಚಿನ್ನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೊರಟೋಗ್ತಾನೆ. ಇವನ್ ಪಾಪ ಮನೆಗ್ ಬರ್ತಾನೆ. ಅಂದ್ರೆ ಒಬ್ರು ಮನೆಯಾಗ ಬಂದಾಗ ಹೆಂಡತಿಗೆ ಹೇಳ್ತಾನೆ, ಈ ತರ ರಾಜ ಬಂದು ಎಲ್ಲ ಎತ್ಕೊಂಡು ಹೋದ, ನಾನು ಉಳ್ತಾ ಇದ್ದೀನಿ ಅಂತ, ಹೊಳಿತಾ ಇತ್ತು ಅಂತ. ಆಗ ಹೆಂಡತಿ, ನಿನ್ಗೆ ಜ್ಞಾನ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಇನ್ನೂ ಒಬ್ಬ ರೈತ ಮುದ್ದೆ ತಿಂತೀಯ, ಹೊಲದಲ್ಲಿ ನಿದ್ದೆ ಮಾಡ್ತೀಯ, ಕೆಲಸ ಮಾಡ್ತೀಯ ಅಷ್ಟೇ, ಇನ್ನಿಲ್ಲ ಅಂತ ಹೆಂಡತಿನೂ ಹೇಳ್ತಾಳೆ. ಆಗಿನ ಕಾಲದಲ್ಲಿ ಆ ತರ ಇತ್ತು. ಯಾರೋ ಒಬ್ಬೊಬ್ರು ವಿದ್ಯಾವಂತರು ಬುದ್ಧಿವಂತರು ಇದ್ರು. ಈಗ ಸರಸ್ವತಿ ಲಕ್ಷ್ಮಿ ಅಂತಿದ್ದಾರೆ. ಪ್ರತಿಯೊಬ್ಬರಿಗೂ ಬೇಕು ಸರಸ್ವತಿ ಲಕ್ಷ್ಮಿ. ಸರಸ್ವತಿ ದೊಡ್ಡೋಳ, ಲಕ್ಷ್ಮಿ ದೊಡ್ಡೋಳ. ಇದ್ರಲ್ಲಿ ಲಕ್ಷ್ಮಿ ಇಲ್ಲ. ನಾವು ಪ್ರತಿಯೊಂದು ಅಷ್ಟೇ, ವಿದ್ಯೆ ಕಲಿಬೇಕು ಅಂದ್ರೆ ಸರಸ್ವತಿ ಬೇಕು. ಸರಸ್ವತಿಯಿಂದ ಏನ್ ಬರ್ತೈತೆ, ವಿದ್ಯೆ ಬರ್ತೈತೆ. ವಿದ್ಯೆಯಿಂದ ಬುದ್ಧಿ ಬರ್ತೈತೆ. ಬುದ್ಧಿಯಿಂದ ತಾನಾಗೆ ಬರ್ತಾ ಇರ್ತೈತೆ. ಆದ್ರಿಂದ ಪ್ರತಿಯೊಬ್ರು ವಿದ್ಯಾವಂತರಾಗ್ಬೇಕು, ಬುದ್ಧಿವಂತರಾಗ್ಬೇಕು. ಸುಮಾರು 1000 ವರ್ಷಗಳ ಹಿಂದೆ ಪ್ರಾಚೀನ ಕಾಲದ ಕಥೆ. ಮುಂದೆ ಸರಸ್ವತಿ ಇದ್ರೆ ಹಿಂದೆ ಕಥೆ ರೀತಿ ಏನ್ ಗೊತ್ತಾ, ಮುಂದೆ ಸರಸ್ವತಿ ಇದ್ರೆ ಹಿಂದೆ ಲಕ್ಷ್ಮಿ ತಾನಾಗೆ ಬರ್ತಾ ಇರ್ತಾಳೆ. ಅದರಿಂದ ಸರಸ್ವತಿ ಇರ್ಬೇಕು, ಓದ್ಬೇಕು ನೀನು. ಪೆನ್ ಹಿಡ್ಕೊಂಡಿದ್ದೆ, ಬುಕ್ ಇಟ್ಕೊಂಡಿದ್ದೆ, ಚೆನ್ನಾಗಿ ವಿದ್ಯೆ ಕಲಿಬೇಕು ನೀನು.